ಇವತ್ತಿನ ವಿಡಿಯೋದಲ್ಲಿ ನಾವು ಈ ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಆದ ಲೋಟಸ್ ಇಂದ ಔಟ್ಡೋರ್ ಪಾಂಡ್ ನ ಮಾಡ್ತಾ ಇದೀವಿ. ಹಾಗೆ ಈ ಒಂದು ಔಟ್ಡೋರ್ ಸೆಟಪ್ ಗೆ ನಾವು ಹೊಸ ವೆರೈಟಿ ಫಿಶಸ್ ನ ಕೂಡ ಆಡ್ ಮಾಡ್ತಾ ಇದೀವಿ. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದಾಗಿ ಒಂದು ಔಟ್ಡೋರ್ ಪಾಂಡ್ ನ ಸೆಟಪ್ ಮಾಡಿ ಅದಕ್ಕೆ ಬೇರೆ ವೆರೈಟಿ ಫಿಶಸ್ ನ ಕೂಡ ತಂದು ಬಿಡ್ತಾ ಇದೀವಿ. ಅದು ಯಾವ ಫಿಶ್ ಹೇಗ್ ಮಾಡ್ತೀನಿ ಎಲ್ಲದನ್ನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ಅಂತ ನೋಡಿ. ತಡ ಮಾಡದೆ ಇವತ್ತಿನ ವಿಡಿಯೋ ಆದ್ರೆ ಶುರು ಮಾಡೋಣ. ಈ ಒಂದು ಔಟ್ಡೋರ್ ಪಾಂಡ್ ನಾನು ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ನೋಡಕ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಹಾಗೆ ಒಂದ್ ಸ್ವಲ್ಪ ಲುಕ್ ಕೂಡ ಚೆನ್ನಾಗೇ ಕೊಡುತ್ತೆ. ಈ ಜಾಗದಲ್ಲಿ ಬೇರೆ ಗಿಡ ಎಲ್ಲ ಇರೋದ್ರಿಂದ ಸ್ವಲ್ಪ ಚೆನ್ನಾಗೇ ಕಾಣುತ್ತೆ, ಮತ್ತೆ ಸೂರ್ಯನ ಬಿಸಿಲು ಮೇನ್ ಆಗಿ ಅವಾಯ್ಡ್ ಆಗುತ್ತೆ. ಅದರಿಂದ ಈ ಒಂದು ಜಾಗದಲ್ಲಿ ಮಾಡೋಣ ಅಂತ ಹೇಳಿ ಈಗ ಡಿಸೈಡ್ ಆಗಿದ್ದೀನಿ. ನಾವು ಈ ಔಟ್ಡೋರ್ ಪಾಂಡಿಗೆ ಮೇನ್ ಆಗಿ ಲೋಟಸ್ ಯೂಸ್ ಮಾಡ್ತಾ ಇದೀವಿ, ಅಂದ್ರೆ ತಾವರೆ ಏನಂತಾರಲ್ಲ ಅದನ್ನ. ಸೊ ಅದಕ್ಕೆ ಸಾಯಿಲ್ ಎಲ್ಲ ಬೇಕು, ಅದರಿಂದ ನಾನು ಈ ಒಂದು ಬಕೆಟ್ ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಪಾಟ್ ಅಥವಾ ಬೇರೆ ಏನಾದ್ರು ಕಂಟೈನರ್ ನ ಯೂಸ್ ಮಾಡಬಹುದು. ನಾವೀಗ ಸದ್ಯಕ್ಕೆ ಇದಕ್ಕೆ ಮಣ್ಣನ್ನ ತುಂಬಿಸ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವೀಗ ನಾನು ಇದಕ್ಕೆ ಮಣ್ಣನ್ನ ತುಂಬಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲ್ಕಲ್ಲಿದೆ, ಅದ್ ನೀರೆಲ್ಲ ಹಾಕಿದ್ರ ಮೇಲೆ ಸರಿಯಾಗುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಸಗಣಿನ ಯೂಸ್ ಮಾಡಬಹುದು, ಡ್ರೈ ಇರೋದು. ಅದರಿಂದ ಈ ಗಿಡ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನ್ ಸದ್ಯಕ್ಕೆ ಬರೀ ಮಣ್ಣನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾವ್ ಈ ಮಣ್ಣನ್ನ ಸ್ವಲ್ಪ ಚೆನ್ನಾಗಿ ತೊಳಿಬೇಕು, ಇಲ್ಲಾಂದ್ರೆ ನೀರೆಲ್ಲ ಸ್ವಲ್ಪ ಗಲೀಜಾಗ್ಬಿಡುತ್ತೆ. ಇದರಿಂದ ನಮ್ದು ಔಟ್ಡೋರ್ ಪಾಂಡ್ ಅಷ್ಟೊಂದು ಲುಕ್ ಬರೋದಿಲ್ಲ. ಅದರಿಂದ ನಾವೀಗ ಚೆನ್ನಾಗಿ ಇದನ್ನ ತೊಳ್ಕೊಳ್ಳೋಣ. ಈ ಮಣ್ಣನ್ನ ಒಂದೆರಡು ಸರಿ ಕೈಯಲ್ಲಿ ತೊಳೆದು ನೆಕ್ಸ್ಟ್ ಈ ತರ ಬರೀ ನೀರನ್ನ ಹಾಕ್ಬೇಕು ಮೇಲಿಂದ. ಅವಾಗ ಇದು ಫಿಲ್ಟರ್ ಆಗಿ ಸೊ ಕಂಪ್ಲೀಟ್ ಸಾಯಿಲ್ ಮಾತ್ರ ಉಳ್ಕೊಳುತ್ತೆ, ಕ್ಲೀನ್ ಆಗಿರೋ ಸಾಯಿಲ್. ಇವಾಗ ನೋಡ್ತಾ ಇರ್ಬೋದು ನಾನೊಂದು ರೇಂಜ್ಗೆ ಇದನ್ನ ತೊಳ್ಕೊಂಡಿದ್ದೀನಿ ಮಣ್ಣನ್ನ. ಸೊ ಜಾಸ್ತಿ ನೀರನ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸೊ ಸ್ವಲ್ಪ ತೊಳೆದಿದ್ದೀನಿ. ಹಂಗೆ ಅದು ನೆಕ್ಸ್ಟ್ ಫಿಲ್ಟರ್ ಆಗ್ತಾ ಹೋಗುತ್ತೆ ಮುಂದೆ ಬರೋ ದಿನಗಳಲ್ಲಿ. ಇವಾಗ ನಾವು ಈ ಬಕೆಟ್ ಅನ್ನ ಈ ಒಂದು ಟಬ್ ನ ಮಧ್ಯದಲ್ಲಿ ಇಡೋಣ. ನೆಕ್ಸ್ಟ್ ಪ್ರೊಸೆಸ್ ಇದಕ್ಕೆ ನಾವೀಗ ಕ್ಲೀನ್ ಆಗಿರೋ ವಾಟರ್ ನ ಫಿಲ್ ಮಾಡಬೇಕು. ನೀರನ್ನೆಲ್ಲ ನಾವು ಆಮೇಲೆ ಹಾಕೋಣ. ಸದ್ಯಕ್ಕೆ ನಾನು ತರಿಸಿರೋ ಪ್ಲಾಂಟ್ಸ್ ಈಗ ಬಂದಿದೆ. ನಾವು ಇದನ್ನ ಈಗ ಅನ್ಬಾಕ್ಸ್ ಮಾಡೋಣ. ಸೊ ಇದರಲ್ಲಿ ವಾಟರ್ ಲೋಟಸ್ ನ ತರಿಸಿದೀನಿ. ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಯಾವ್ದು ಏನ್ ಅಂತ ಹೇಳಿ ಈಗ ನೋಡೋಣ. ನೀವು ಇವಾಗ ನೋಡ್ತಾ ಇರ್ಬೋದು ನಾನು ತರಿಸಿರೋ ಪ್ಲಾಂಟ್ಸ್ ಸೇಫ್ ಆಗಿ ಬಂದಿದೆ. ನೋಡ್ತಾ ಇರ್ಬೋದು ಇವರು ಈ ಪೇಪರ್ ಮೇಲೆ ವಾಟರ್ ಸ್ಪ್ರೇ ಮಾಡಿ ಅದರೊಳಗೆ ಪ್ಲಾಂಟ್ಸ್ ನ ಇಟ್ಟು ಕಳ್ಸಿದ್ದಾರೆ. ಇದರಿಂದ ಪ್ಲಾಂಟ್ಸ್ ಅದೇ ತರ ಬಾಡಿ ಹೋಗಲ್ಲ ಅಥವಾ ಸಾಯೋ ಚಾನ್ಸಸ್ ಇರಲ್ಲ. ನೀವು ಇವಾಗ ನೋಡ್ತಾ ಇರ್ಬೋದು ಈ ಒಂದು ವಾಟರ್ ಲೋಟಸ್ ನೋಡಕ್ ಈ ರೀತಿ ಇದೆ. ಸೊ ಚೆನ್ನಾಗೇ ಇದೆ, ನೋಡ್ತಾ ಇರ್ಬೋದು. ನಾನ್ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಸೈಜ್ ಎಲ್ಲ ಚೆನ್ನಾಗೇ ಬಂದಿದೆ. ನೋಡ್ತಾ ಇರ್ಬೋದು ಇಲ್ಲಿ ಸೊ ಫ್ಲವರ್ ಬರ್ಬೋದೇನೋ, ನೋಡ್ತಾ ಇರ್ಬೋದು ಇಲ್ಲಿ ಮೊಗ್ಗೆರ ಇದೆ, ನೋಡ್ತಾ ಇರ್ಬೋದು. ಸೊ ಈಗ ನಾವ್ ಇದನ್ನ ಔಟರ್ ಪಾಂಡ್ ಅಲ್ಲಿ ನೆಡೋಣ. ಈಗ ಕತ್ಲೆ ಆಗಿರೋದ್ರಿಂದ ಸೊ ಬೇರೆ ಏನ್ ಮಾಡಕ್ಕಾಗಲ್ಲ, ನಾನು ಇವಾಗ್ಲೇ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಬಕೆಟಿಗೆ ನಾನು ಲೈಟ್ ಆಗಿ ನೀರನ್ನ ಹಾಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ. ಅದೇ ತರ ನೀರು ಪೊಲ್ಯೂಷನ್ ಆಗ್ಬಾರ್ದು, ಅಂದ್ರೆ ಅದರಲ್ಲಿರೋ ಮಣ್ಣಿನ ಅಂಶ ಬಿಡಬಾರ್ದು. ಆ ತರ ಲೈಟ್ ಆಗಿ ನೀರನ್ನ ಹಾಕೊಂಡು ಈಗ ನಾನು ಇದಕ್ಕೆ ಪ್ಲಾಂಟ್ ನ ನೆಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಜಂಟ್ಲಿ ಅಂದ್ರೆ ನಿಧಾನಕ್ಕೆ ಇದನ್ನ ಪ್ರೆಸ್ ಮಾಡಿ ಲೈಟ್ ಆಗಿ. ಇದನ್ನ ನಾನು ಸದ್ಯಕ್ಕೆ ಲೈಟ್ ಆಗಿ ಪ್ರೆಸ್ ಮಾಡಿ ಬಿಡ್ತಾ ಇದ್ದೀನಿ, ಬೇರೆ ಏನು ಮಾಡ್ತಾ ಇಲ್ಲ. ಮುಂದೆ ಹೋಗ್ತಾ ಅದೇ ಸೆಟ್ ಆಗುತ್ತೆ. ಈ ಒಂದು ವಾಟರ್ ಲೋಟಸ್ ನೆಟ್ಟಿದ್ದಾಯ್ತು. ನಾವೀಗ ಈ ಟಬ್ಗೆ ಫುಲ್ ಆಗಿ ವಾಟರ್ ನ ಫಿಲ್ ಮಾಡೋಣ. ನೀವು ಇವಾಗ ನೋಡ್ತಾ ಇರೋದು ಇದಕ್ಕೆ ವಾಟರ್ನೆಲ್ಲ ಹಾಕಿಗಿದೆ. ನೆಕ್ಸ್ಟ್ ಈ ಪ್ಲಾಂಟ್ಸ್ ನೆಲ್ಲ ಸ್ವಲ್ಪ ಸೆಟ್ ಮಾಡೋಣ, ಅವಾಗ ಅದಕ್ಕೂ ಕೂಡ ಬೇಗ ಸೆಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು ವಾಟರ್ ಲೋಟಸ್ ಸೆಟಪ್ ಈ ರೀತಿ ಆಗಿದೆ. ಸೊ ಸ್ವಲ್ಪ ಗಲೀಜ್ ಆದಂಗಿದೆ, ನೋಡ್ತಾ ಇರ್ಬೋದು. ಅದಿನ್ನೊಂದು 2 ದಿನದಲ್ಲಿ ಸೆಟ್ ಆಗುತ್ತೆ. ಈಗ ರಾತ್ರಿ ಆಗಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಗುರು ಇವಾಗ ಒಂದು ಆಲ್ಮೋಸ್ಟ್ 2 ದಿನ ಆಗಿದೆ. ಸೊ ನಮ್ದು ಲೋಟಸ್ ಪಾಂಡ್ ಇದೆ ಅಲ್ಲ, ಅದ್ರ ಲೋಟಸ್ ಕಂಪ್ಲೀಟ್ ಆಗಿ ಸೆಟ್ ಆಗ್ಬಿಟ್ಟಿದೆ. ಸೊ ನೀವೇ ನೋಡ್ತಾ ಇರ್ಬೋದು ಇದ್ರ ಲೀವ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳಿ. ಸೊ ಅದೇ ತರ ನೀವೀಗ ವಾಟರ್ ಕ್ವಾಲಿಟಿನ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸೆಟ್ ಆಗಿ ಸೊ ತುಂಬಾ ಕ್ಲೀನ್ ಆಗಿ ಫಿಲ್ಟರ್ ಆದಂಗ ಆಗಿದೆ, ನೋಡ್ತಾ ಇರ್ಬೋದು. ಈ ಒಂದು ಔಟ್ಡೋರ್ ಪಾಂಡ್ ಗೆ ನಾನೀಗ ಮನಿ ಪ್ಲಾಂಟ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ಈ ಮನಿ ಪ್ಲಾಂಟ್ ವಾಟರ್ ಅಲ್ಲಿ ಕೂಡ ಬೆಳೆಯುತ್ತೆ. ಸೊ ಅದರಿಂದ ಈ ಸ್ವಲ್ಪ ಲುಕ್ ಎಲ್ಲ ಚೆನ್ನಾಗಿ ಬರುತ್ತೆ ಈ ಮನಿ ಪ್ಲಾಂಟ್ ಆಡ್ ಮಾಡೋದ್ರಿಂದ. ಅದಕ್ಕೆ ಈ ಮನಿ ಪ್ಲಾಂಟ್ಸ್ ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಮನಿ ಪ್ಲಾಂಟ್ ಕೂಡ ನೆಟ್ಕೊಂಡಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಒಂದ್ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಆ ಕಡೆ ಎಲ್ಲ ಸ್ವಲ್ಪ ಏನಾದ್ರು ಆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಮ್ಗೆ ಬೇರೆ ಅದೇ ತರ ಫ್ಯಾನ್ಸಿ ಗಿಡ ಸಿಕ್ಕಿಲ್ಲ, ಅದರಿಂದ ಜಸ್ಟ್ ಒಂದು 2 ಅಡಕೆ ಗಿಡ ಇತ್ತು, ಅದನ್ನ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇದರಿಂದ ಜಾಸ್ತಿ ಏನ್ ಲುಕ್ ಬರೋದಿಲ್ಲ, ಬಟ್ ಟೆಂಪರರಿ ಆಗಿ ಇದಿರ್ಲಿ ಅಂತ ಹೇಳಿ ಇಟ್ಟಿದ್ದೀನಿ. ನೆಕ್ಸ್ಟ್ ಈ ಒಂದು ಔಟ್ಡೋರ್ ಸೆಟಪ್ ಗೆ ನಾನು ವಾಟರ್ ಪ್ಲಾಂಟ್ಸ್ ನ ಕೂಡ ಆಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಫ್ಲೋಟಿಂಗ್ ಪ್ಲಾಂಟ್ಸ್ ಇದೆ ಒಂದ್ 2 ವೆರೈಟಿ, ಅದನ್ನ ವಾಟರ್ ಕ್ಯಾಬೇಜ್ ಮತ್ತೆ ಇನ್ನೊಂದ್ರ ನೇಮ್ ಎಲ್ಲ ಸರಿ ಗೊತ್ತಿಲ್ಲ. ಸೊ ಇವೆರಡನ್ನ ಕೂಡ ಆಡ್ ಮಾಡ್ತೀನಿ.
ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ನಮ್ದು ಔಟ್ಡೋರ್ ಸೆಟಪ್ ಕಂಪ್ಲೀಟ್ ಆಗಿ ಈ ರೀತಿ ಸೆಟ್ ಆಗಿದೆ. ನೆಕ್ಸ್ಟ್ ಈ ಒಂದು ಲೋಟಸ್ ನಲ್ಲಿ ಫ್ಲವರ್ ಎಲ್ಲ ಬಂದ್ರ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ. ಈ ಒಂದು ಪಾಂಡ್ ಏನೋ ಮಾಡಿ ಆಗಿದೆ. ಈಗ ನಾವ್ ಇದಕ್ಕೆ ಫಿಶಸ್ ನ ಆಡ್ ಮಾಡ್ಬೇಕು. ಈಗ ನಾವು ಫಿಶಸ್ ನ ತರಕ್ಕೆ ಈಗ ಪೆಟ್ ಶಾಪ್ ಹೋಗಿ ಅಲ್ಲಿಂದ ಆ ಫಿಶಸ್ ನ ತರೋಣ. ನೋಡ್ತಾ ಇರ್ಬೋದು ನಾನು ಈಗ ಪೆಟ್ ಶಾಪ್ ಬಂದಿದ್ದೀನಿ. ಇಲ್ಲಿ ನನಗೆ ಬೇಕಾಗಿರೋ ಫಿಶಸ್ ನಾನು ತಗೊಂಡಾಗಿದೆ. ಇನ್ನು ಇಲ್ಲಿ ಸುಮಾರು ಫಿಶಸ್ ಎಲ್ಲ ಇತ್ತು. ವಿಡಿಯೋ ಎಲ್ಲ ಮಾಡ್ತಾ ಹೋದ್ರೆ ತುಂಬಾ ಲೆಂತ್ ಆಗ್ಬಿಡುತ್ತೆ. ಅದರಿಂದ ಮಾನ್ಯವಾಗಿ ನಾನು ಯಾವ ಫಿಶಸ್ ನ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಗುರು ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಪೆಟ್ ಶಾಪ್ ಹೋಗಿ ಈ 2 ಫಿಶಸ್ ವೆರೈಟಿನ ತಗೊಂಡಿದ್ದೀನಿ. ಒಂದ್ ಪೇರ್ ಮೋಲಿ ಫಿಶಸ್ ಹಾಗೆ ಒಂದ್ ಪೇರ್ ಸಾಲ್ಟ್ ಟೈಲು. ಸೊ ಇದು ನೋಡ್ತಾ ಇರ್ಬೋದು ಇದು ಸಾಲ್ಟ್ ಟೈಲು. ಇದರಲ್ಲಿ ಒಂದ್ ಮೇಲ್ ಒಂದ್ ಫೀಮೇಲ್ ಇದೆ. ಖುಷಿಯಾಗೋ ವಿಷಯ ಏನಂದ್ರೆ ಫೀಮೇಲ್ ಪ್ರೆಗ್ನೆಂಟ್ ಇದೆ. ಇನ್ನೊಂದು 4-5 ದಿನದಲ್ಲಿ ಮರಿ ಹಾಕಿದ್ರು ಹಾಕ್ಬೋದು. ಹಾಗೆ ಇದು ಮೋಲಿ ಫಿಶಸ್ ನೋಡ್ತಾ ಇರ್ಬೋದು ಇದು ಕೂಡ ಪ್ರೆಗ್ನೆಂಟ್ ಇದೆ. ಇನ್ನೊಂದ್ 2-3 ದಿನದಲ್ಲಿ ಇದು ಕೂಡ ಮರಿ ಹಾಕೋ ಚಾನ್ಸಸ್ ಎಲ್ಲ ಇದೆ. ಸದ್ಯಕ್ಕೆ ಈ 2 ಫಿಶ್ ನ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗ್ಲಿ ಅಂತ ಹೇಳಿ ಒಂದು 10 ನಿಮಿಷ ಇಟ್ಟು ಆಮೇಲೆ ರಿಲೀಸ್ ಆದ್ರೆ ಮಾಡೋಣ. A few moments later. ಇವಾಗ ಒಂದು 10ರಿಂದ 15 ನಿಮಿಷ ಆಗಿದೆ. ಸೊ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗಿದೆ ಅನ್ಕೊಂಡಿದೀನಿ. ಈಗ ನಾವು ಇದನ್ನ ತೆಗೆದು ರಿಲೀಸ್ ಆದ್ರೆ ಮಾಡೋಣ. ನೋಡ್ತಾ ಇರ್ಬೋದು ನಾವೀಗ 2 ಫಿಶಸ್ ನ ರಿಲೀಸ್ ಮಾಡಿ ಆಗಿದೆ. ಇದು ನೋಡ್ತಾ ಇರ್ಬೋದು ಸಾಲ್ಟ್ ಅಲ್ಲಿ ಏನ್ ಸೈಕ್ ಆಗಿದೆ ಅಂತ ಹೇಳಿ. ಸೊ ಫುಲ್ ಆರೆಂಜ್ ಕಲರ್ ಆಗಿ ಡಾರ್ಕ್ ಕಲರ್ ಇದೆ ನೋಡ್ತಾ ಇರ್ಬೋದು. ಸದ್ಯಕ್ಕೆ ಈ ಒಂದು ಔಟ್ಡೋರ್ ಪಾಂಡ್ ಗೆ ನಾನು 4 ಫಿಶಸ್ ನ ಆಡ್ ಮಾಡಿದೀನಿ. ಈ ಫಿಶಸ್ ಏನಾದ್ರೆ ಈ ಪಾಂಡ್ ಅಲ್ಲಿ ಸೆಟ್ ಆದ್ರೆ ಇನ್ನು ಇದಕ್ಕೆ ಮುಂದೆ ಬೇರೆ ಬೇರೆ ಲೈವ್ ಫಿಶಸ್ ತಂದು ಆಡ್ ಮಾಡೋಣ. ಹಾಗೆ ಇನ್ನೊಂದು ಬೇಜಾರಾಗೋ ವಿಷಯ ಏನಂದ್ರೆ ನಮ್ ಚಾನಲ್ ಅಲ್ಲಿ ಎಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಯಾವುದೇ ತರ ಕಂಟೆಂಟ್ ಕೊಟ್ರು ರೀಚ್ ಚೆನ್ನಾಗಿ ಹೋಗ್ತಾ ಇಲ್ಲ, ವ್ಯೂಸ್ ಚೆನ್ನಾಗಿ ಬರ್ತಾ ಇಲ್ಲ. ನನ್ ವಿಡಿಯೋಸ್ ಅಲ್ಲಿ ಏನ್ ಕೊರತೆ ಇದೆ ಅಥವಾ ಏನ್ ಚೇಂಜಸ್ ನ ಮಾಡ್ಕೊಬೇಕು ಅಂತ ಹೇಳಿ ಸಜೆಷನ್ ಮಾಡಿ ನಾನು ಆದಷ್ಟು ಆ ಚೇಂಜ್ ನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ಆದ್ರೂ ನಮ್ ಚಾನಲ್ ರೀಚ್ ಆಗುತ್ತೆ ಅಂತ ಹೇಳಿ ನೋಡೋಣ. ಇನ್ನು ಸುಮಾರು ಜನರಿಗೆ ಈ ಮೋಲೆ ಫಿಶಸ್ ಅನ್ನ ಯಾವ ತರ ಬ್ರೀಡ್ ಮಾಡ್ಬೇಕು ಅಂತ ಹೇಳಿ ಡೌಟ್ ಇದೆ. ನಿಮ್ಗೇನಾದ್ರೂ ಈ ಮೋಲೆ ಫಿಶಸ್ ಇಂದ ಬ್ರೀಡಿಂಗ್ ವಿಡಿಯೋ ಬೇಕಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬ್ರೀಡಿಂಗ್ ವಿಡಿಯೋ ಅಂತ ಹೇಳಿ ಕಮೆಂಟ್ಸ್ ನ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದ್ರೆ ಬ್ರೀಡಿಂಗ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಇದೇ ತರ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.